ನಿಮ್ಮ ಕೂದಲು ಕೂಡ ವಯಸ್ಸಿಗಿನ್ನ ಮುಂಚೆನೇ ಬೆಳಕಾಗಿ ಸ್ಟಾರ್ಟ್ ಆಗಿದೆಯಾ? ನಾನು ಅದಕ್ಕೆ ಸೊಲ್ಯೂಷನ್ ಹೇಳ್ತೀನಿ ಕೇಳಿ. ನಿಮ್ಮ ಕೂದಲು ಬೆಳವಣಿಗೆ ಆಗಬೇಕಾದ್ರೆ ಅಲ್ಲಿ H2O2 ರಿಲೀಸ್ ಆಗುತ್ತೆ. ಅಂದರೆ ಅದು ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಕರಿತೀವಿ. ಆ ಹೈಡ್ರೋಜನ್ ಪೆರಾಕ್ಸೈಡ್ ಏನು ಮಾಡುತ್ತೆ, ನಿಮ್ಮ ಬಾಡಿಲಿ ಆಕ್ಸಿಡೇಟಿವ್ ಸ್ಟ್ರೆಸ್ನ ಜಾಸ್ತಿ ಮಾಡುತ್ತೆ. ಆಕ್ಸಿಡೇಟಿವ್ ಸ್ಟ್ರೆಸ್ಸು ಜಾಸ್ತಿ ಆಗೋದ್ರಿಂದ ಇದು ನಿಮ್ಮ ಮೆಲನೋಸೈಟ್ಸ್ ಅಂದರೆ ಮೆಲನಿನ್ನ ರಿಲೀಸ್ ಮಾಡುತ್ತೆ. ಇದು ನಿಮ್ಮ ಕೂದಲಿಗೆ ಬಣ್ಣ ಕೊಡುತ್ತೆ. ಇದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್. ಸೊ ನೀವು ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಬೆಳ್ಳಗಾಗೋದನ್ನ ತಡಿಬೋದು. ಆಕ್ಸಿಡೇಟಿವ್ ಸ್ಟ್ರೆಸ್ನ ಕಮ್ಮಿ ಆಗೋಕ್ಕೆ ಏನು ತೊಗೋಬೇಕು? ಐರನ್, ಸೆಲೆನಿಯಂ, ಜಿಂಕ್, ಕಾಪರ್ ಇವೆಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು. ಇವು ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಅಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ಎಲೆ ತರಕಾರಿಗಳ ಸಿಗುತ್ತೆ. ಅದು ಯಾವ್ಯಾವು ಅಂತ ಇಲ್ಲಿ ಹಾಕಿದ್ದೀನಿ ನೋಡಿ. ಮತ್ತು ಕೂದಲು ಬೆಳವಣಿಗೆ ಆಗೋಕ್ಕೆ ಅತಿ ಮುಖ್ಯವಾಗಿರೋದು ವಿಟಮಿನ್ B12. ವಿಟಮಿನ್ B12 ಸಪ್ಲಿಮೆಂಟ್ಸ್ ಒಂದು ವೀಡಿಯೋ ಹಾಕಿದ್ದೀನಿ, ಅದು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದು ಕೂಡ ಫಾಲೋ ಮಾಡ್ಬೋದು. ಇಷ್ಟು ಮಾಡಿ ನಿಮ್ಮ ಕೂದಲು ಬೆಳ್ಳಕ್ಕಾಗ ತಪ್ಪುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಹೀಗೆ ಹೆಚ್ಚು ವಿಡಿಯೋಗೋಸ್ಕರ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ನಿಮ್ಮ ಆರೋಗ್ಯ ನನ್ನ ಆದ್ಯತೆ. ಧನ್ಯವಾದ.